ಶ್ರೀಮುರಳಿ ಅವರು ನಿಜವಾಗ್ಲೂ ಒಂದು ಶಾಕ್ಗೆ ಒಳಗಾಗಿದ್ದಾರೆ. ಅವರು ಎಕ್ಸ್ಪೆಕ್ಟ್ ಸಹ ಮಾಡಿರ್ಲಿಲ್ಲ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ನಟ ಶ್ರೀಮುರಳಿ ಅವರು. ಬಟ್ ಆದ್ರೆ ಈಗ ಶ್ರೀಮುರಳಿ ಅವರ ತಾಯಿ ಜಯಮ್ಮ ಅವರು ಅಗಲಿಕೆ ಆಗಿರುವುದು ಚಿತ್ರರಂಗಕ್ಕೂ ಕೂಡ ಒಂದು ಬಹಳನೇ ನಷ್ಟ ಉಂಟಾಗಿದೆ. ಯಾಕೆಂದ್ರೆ ಹಿರಿಯ ನಿರ್ಮಾಪಕರಾಗಿದ್ರು ಎಸ್ ಚಿನ್ನೇಗೌಡರು, ಅಂದ್ರೆ ವಿಜಯ ರಾಘವೇಂದ್ರ ಮತ್ತೆ ಶ್ರೀಮುರಳಿ ಅವರ ತಂದೆ ಇವರು. ಸೊ ಇವರ ಪತ್ನಿಯೇ ಜಯಮ್ಮ ಅಂತ ಎಲ್ಲರಿಗೂ ಕೂಡ ಚಿರಪರಿಚಯವಾದಂತವ್ರು. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಪ್ರತಿಯೊಬ್ರು ಈಗಿನ ಸ್ಟಾರ್ಸ್ಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ವಿಜಯ ರಾಘವೇಂದ್ರ ಕುಟುಂಬವನ್ನ ಹತ್ತಿರದಿಂದ ನೋಡಿದ್ದಾರೆ. ಆದ್ರೆ ಇವತ್ತು ಬೆಳಗ್ಗೆ ಒಂದು ಬೇಸರದ ವಿಚಾರ ಕೂಡ ಬರುತ್ತೆ. ಶ್ರೀಮುರಳಿ ಅವರೇ ಕಂಪ್ಲೀಟ್ ಆಗಿ ನೋಡ್ಕೊಳ್ತಾ ಇದ್ದಿದ್ದು. ಆಗಾಗ ವಿಜಯ ರಾಘವೇಂದ್ರ ಅವರ ಮನೆಗೂ ಸಹ ಬರ್ತಾ ಇದ್ರು. ಶ್ರೀಮುರಳಿ ಅವರ ಮನೇಲಿ ಇರ್ತಾ ಇದ್ದು ವಿಜಯ ರಾಘವೇಂದ್ರ ಅವರ ಮತ್ತೆ ಶ್ರೀಮುರಳಿ ಅವರ ಮುದ್ದಿನ ತಾಯಿ ಆಗಿರ್ತಾರೆ. ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು. ಜಯಮ್ಮ ಅವರನ್ನ ಆಸ್ಪತ್ರೆಗೂ ಸಹ ಸೇರಿಸಿರ್ತಾರೆ, ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ರು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ, ಚಿಕಿತ್ಸೆಗೆ ಸ್ಪಂದಿಸದೆ ಇವತ್ತು ಮುಂಜಾನೆ ಕೊನೆಯುಸಿರೆಳೆದಿದ್ದಾರೆ ಅಂತ ಕುಟುಂಬದ ಮೂಲಗಳು ತಿಳಿಸಿವೆ. ಜಯಮ್ಮ ಅವರು ಕೇವಲ ತಾಯಿಯಾಗಿರ್ಲಿಲ್ಲ, ಅವರು ಕುಟುಂಬದ ಬೆನ್ನೆಲುಬಾಗಿ ನಿಂತಿದ್ರು. ಹಿರಿಯ ನಿರ್ಮಾಪಕರಾದಂತ ಎಸ್ ಚಿನ್ನೇಗೌಡರು ಬಹಳನೇ ಕಣ್ಣೀರ್ ಹಾಕ್ತಾ ಇದ್ದಾರೆ. ಅವರ ಸಿನಿ ಪಯಣಕ್ಕೆ ಮಕ್ಕಳ ಒಂದು ಏನು ಸಣ್ಣ ವಯಸ್ಸಿನ ನಟನೆ ಮಾಡ್ಕೊ ಬಂದ್ರು. ಅವರ ಬೆಳವಣಿಗೆಯಲ್ಲೂ ಕೂಡ ಇವರ ಒಂದು ಪಾತ್ರ ತುಂಬಾನೇ ಇದೆ. ತುಂಬಾ ಚೆನ್ನಾಗಿ ಫ್ಯಾಮಿಲಿಯನ್ನ ಟೇಕ್ ಕೇರ್ ಮಾಡ್ತಾ ಇದ್ರು. ಇವರದ್ದು ಒಂದು ಸೂಪರ್ ಆಗಿರುವಂತ ಕುಟುಂಬ. 3 ಜನ ಮಕ್ಕಳು, ಒಬ್ರು ವಿಜಯ ರಾಘವೇಂದ್ರಗೆ ಅಕ್ಕ ಸಹ ಇದ್ದಾರೆ. ಜಯಮ್ಮ ಅವರ ಅಕಾಲಿಕ ಒಂದು ಅಗಲಿಕೆಗೆ ಕಂಪ್ಲೀಟ್ ಸ್ಯಾಂಡಲ್ವುಡ್ ಅನೇಕ ಕಲಾವಿದರು ಎಲ್ಲರೂ ಕೂಡ ತಂತ್ರಜ್ಞರು ಸಂತಾಪವನ್ನ ಸೂಚಿಸಿದ್ದಾರೆ. ಅಂತಿಮವಾಗಿ ಮುಖವನ್ನು ಕೂಡ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ದಾರೆ. ಒಂದು ಬೇಸರ ಎಷ್ಟಿಷ್ಟು ಅಂದ್ರೆ ಕಣ್ಣೀರಾಗ್ತಾ ಇದ್ದಾರೆ ವಿಜಯ ರಾಘವೇಂದ್ರ ಅವರು. ಮತ್ತೆ ಮೊಮ್ಮಕ್ಕಳು ಅಂದ್ರೆ ಜಯಮ್ಮ ಅವ್ರಿಗೂ ಕೂಡ ಬಹಳಷ್ಟು ಇಷ್ಟ. ಎಷ್ಟಾಗಿ ಮೊಮ್ಮಕ್ಕಳ ಜೊತೆ ಸಮಯವನ್ನ ಕಳೆಯೋರು, ಸೂಪರ್ ಆಗಿ ಸಿನಿಮಾಗಳನ್ನ ವೀಕ್ಷಣೆ ಮಾಡೋರು. ಶ್ರೀಮುರಳಿ ಮತ್ತೆ ವಿಜಯ ರಾಘವೇಂದ್ರ ಅವರ ಸಿನಿಮಾ ಯಾವುದೇ ಬಂದ್ರು ಕೂಡ ಬಿಡ್ತಾ ಇರ್ಲಿಲ್ಲ. ಅವರು ಥಿಯೇಟರ್ಗೆ ಹೋಗಿ ಆರಾಮಾಗಿ ಕೂತು ಎಲ್ಲರ ಕುಟುಂಬಸ್ಥರ ಜೊತೆಗೆ ಸಮಯವನ್ನ ಕಳೆಯುತ್ತಾ ಸಿನಿಮಾವನ್ನ ನೋಡ್ಕೊಂಡ್ ಬರೋರು. ಅಷ್ಟೊಂದು ತುಂಬಾನೇ ಸಪೋರ್ಟಿವ್ ಆಗಿದ್ದಂಥವ್ರು. ಅಷ್ಟೇ ಒಂದು ರೀತಿಯಲ್ಲಿ ಎನರ್ಜೆಟಿಕ್ ಆಗಿ ಇದ್ರು. ಬಟ್ ಇತ್ತೀಚಿನ ತಿಂಗಳಿನಲ್ಲಿ ತುಂಬಾನೇ ಆಯಾಸ, ಅನಾರೋಗ್ಯ ಎಲ್ಲವೂ ಕೂಡ ಉಂಟಾಗಿತ್ತು.